ಮಳೆಗಾಲ ಕಡಿಮೆ ಆಗ್ತಾ ಇದೆ. ನಮ್ಮ ತುಮಕೂರು, ಬೆಂಗಳೂರು, ರೂರಲ್ಲು, ಮಂಡ್ಯ, ರಾಮನಗರ ಇಷ್ಟು ಆಗಲೇ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ಕುಡಿಯೋ ನೀರಿಗೆ. ಈಗ ನೆಕ್ಸ್ಟ್ ಎತ್ತಿನೊಳೆದು ನೀರು ಈಚೆ ತೆಗೆದಿದ್ದೀವಿ. ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ, ಫಾರೆಸ್ಟ್ ಜಮೀನನ್ನು. ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಅಶ್ಯೂರ್ಮೆಂಟ್ ಕೊಟ್ಟಿದ್ದಾರೆ. ಫಾರೆಸ್ಟ್ ಮಿನಿಸ್ಟರ್ಗೂ ನಾವು ಹೇಳಿದ್ದೀವಿ, ಈಗ ಅಲ್ಲಿ ಕೆಲಸ ಮಾಡಬೇಕು. ಏನಾದ್ರು ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮಕೂರಿಗೆ ನೀರು ಬಿಡಬೇಕು. ಈ ಮಧ್ಯದಲ್ಲಿ ಬಿಳುಗುಂಡ್ಲದು ಸ್ವಲ್ಪ ಬಿಜೆಪಿ ಗೌರ್ಮೆಂಟು ಪ್ಲಾನ್ನ ಚೇಂಜ್ ಮಾಡಿದ್ದಾರೆ. ಇದು ಬೈರ್ಗುಂಡ್ಲದು ಪ್ಲಾನ್ನ ಚೇಂಜ್ ಮಾಡಿದ್ದಾರೆ. ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡಬೇಕಾದ್ರೆ ಈ ತುಮಕೂರಿಗೆ ಭಾಳ ಅದು ಅವಶ್ಯಕತೆ ಇದೆ. ನಮ್ಮ ದೊಡ್ಡಬಳ್ಳಾಪುರನೂ ಒಂದಷ್ಟು ಏರಿಯಾ ಸೇರಿದೆ. ರೇಟ್ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಇದೆ. ನಮಗೆ ಇಬ್ಬರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದೇ ಮಧ್ಯ ಬಾರ್ಡ್ರು, ಈ ರೋಡ್ ಭಾಗ ಮಾಡ್ದಂಗೆ ತುಮಕೂರನ್ನ ದೊಡ್ಡಬಳ್ಳಾಪುರನ ಎರಡನ್ನೂ ಭಾಗ ಮಾಡ್ದಂಗೆ. ಸೊ ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂಡಿವರೆಗೂ ಒಂದು ಏರಿಯಲ್ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಹಿಕಪ್ಸ್ ಇದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು, ಇನ್ನೊಂದು 4-5 ದಿನದಲ್ಲಿ ಅಂತ ಮಾಡಿದ್ರು. ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮನ ವಿಸಿಟ್ ಮಾಡೋಂಥ ಕಾರ್ಯಕ್ರಮನ ಇಟ್ಕೊಳ್ತೇವೆ. ಸ್ಪಾಟ್ಗೆ ಹೋಗಬೇಕು, ಎಲ್ಲರಿಗೂ ತಿಳಿಸ್ಬೇಕು. ಈ ಮಧ್ಯ ಲಿಂಕ್ ಕೆನಾಲ್ ಬೇರೆ ಅದೊಂದು ಕಮಿಟಿ ಫಾರ್ಮೇಷನ್ ಆಗಿದೆ, ಅವರು ರಿಪೋರ್ಟು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಪಾಲ್ಗೊಳ್ಬೇಕು. ಸೊ ನಮ್ಮ ಪ್ರಯಾರಿಟಿ ಏನು, ನಮ್ಮ ಸರ್ಕಾರದ ಏನಿದೆ, ಈ ಕುಡಿಯೋ ನೀರಿನ ವಿಚಾರ ಏನಿದೆ, ಈ ಎತ್ತಿನಹೊಳೆ ಪ್ರಾಜೆಕ್ಟ್ನ ಏನು ನಾವು ಮಾತು ಕೊಟ್ಟಿದ್ದೀವಿ, ಆ ಮಾತನ್ನು ಉಳಿಸಲಿಕ್ಕೆ ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡ್ತಾ ಇದ್ದೀವಿ.